ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಮನುಷ್ಯನು ಒಬ್ಬ ಸಾಮೂಹಿಕ ಜೀವಿಯಾಗಿದ್ದಾನೆ. ಮನುಷ್ಯನನ್ನು ಇತರೆ ಜೀವಿಗಳಿಗಿಂತ ವಿಭಿನ್ನವಾಗಿಸಿರುವುದು ಅವನಲ್ಲಿರುವ ಸಾಮಾಜಿಕ ಜ್ಞಾನ, ತನ್ನ ಜೊತೆಯಲ್ಲಿರುವ ಜನರೊಂದಿಗೆ, ಪರಿಸರದೊಂದಿಗೆ, ಇತರೆ ಸಜೀವಿಗಳೊಂದಿಗೆ ಅವನಿಗೆ ಹಲವಾರು ಹೊಣೆಗಾರಿಕೆಗಳಿವೆ. ಈ ಉದ್ದೇಶಗಳನ್ನು ಮುಂದಿಟ್ಟುಕೊಂಡು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇವರ ವತಿಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ಶೀರ್ಷಿಕೆಯಡಿ ರಾಷ್ಟ್ರೀಯ ಮಟ್ಟದ ಅಭಿಯಾನವನ್ನು ಇದೇ ನವೆಂಬರ್ 21ರಿಂದ 30ರವರೆಗೆ ಹಮ್ಮಿಕೊಂಡಿದೆ. ಜಮಾತೆ ಇಸ್ಲಾಮಿ ಹಿಂದ್ ದಾವಣಗೆರೆ ಪತ್ರಿಕಾಗೋಷ್ಠಿ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು. ಪರಮದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ನೆರೆದಿರುವಂತಹ ಮಾಧ್ಯಮ ಮಿತ್ರರೇ ಹಾಗೂ ಜಮಾತ್ನ ಹೊಣೆಗಾರರೇ, ರಾಷ್ಟ್ರವ್ಯಾಪಿ ಜಮಾತೆ ಇಸ್ಲಾಮಿ ಹಿಂದ್ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ದಿನಾಂಕ 21/11/2025ರಿಂದ 30/11/2025ರವರೆಗೆ 10 ದಿನಗಳ ಈ ಅಭಿಯಾನದ ಅಡಿಯ ಒಂದು ಘೋಷವಾಕ್ಯ ಮತ್ತು ಈ ಅಭಿಯಾನದ ವಿಷಯ ನೆರೆಹೊರೆಯರ ಹಕ್ಕುಗಳು, ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸಲಾಗುತ್ತದೆ. ಈ ಅಭಿಯಾನದ ಉದ್ದೇಶ, ಮನುಷ್ಯನು ಒಬ್ಬ ಸಾಮೂಹಿಕ ಜೀವಿಯಾಗಿದ್ದಾನೆ. ಮನುಷ್ಯನು ತನ್ನನ್ನು ಇತರ ಜೀವಿಗಳಿಂದ ಭಿನ್ನವಾಗಿರುವುದು ಅವನಲ್ಲಿರುವ ಸಾಮಾಜಿಕ ಜ್ಞಾನ, ತನ್ನ ಜೊತೆಯಲ್ಲಿರುವ ಜನರೊಂದಿಗೆ, ಪರಸ್ಪರರೊಂದಿಗೆ, ಇತರ ಸಹಜೀವಿಗಳೊಂದಿಗೆ ಅವನಿಗೆ ಹಲವಾರು ಹೊಣೆಗಾರಿಕೆಗಳಿವೆ. ಒಟ್ಟಿನಲ್ಲಿ ಎಲ್ಲ ಮಾನವರ ಬದುಕಿನ ಅಡಿಪಾಯ ಸಂಬಂಧ. ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಸಹಕಾರ, ಸಹಾನುಭೂತಿ, ಸಮಾನತೆಯನ್ನು ಬೆಳೆಸಬೇಕಾದರೆ ಅದರ ಮೂಲ ಉದ್ದೇಶ ನೆರೆಹೊರೆಯರೊಂದಿಗೆ ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬುವ ಒಂದು ಅವಶ್ಯಕತೆ ಈಗಿದೆ. ಹಾಗೂ ಇಸ್ಲಾಂ ಧರ್ಮದಲ್ಲಿ ನೆರೆಹೊರೆಯರ ಸಂಬಂಧಗಳ ಬಗ್ಗೆ ಕುರಾನ್ ಸ್ಪಷ್ಟಪಡಿಸಿದೆ. ನೆರೆಯವರ ಹಕ್ಕು ಬಾಧ್ಯತೆಗಳು ಎಲ್ಲ ಸಂಬಂಧಗಳಕ್ಕಿಂತ ಮೇಲಾದದ್ದು. ಈ ನಿಟ್ಟಿನಲ್ಲಿ ಜಮಾತ್ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸಲು ಉದ್ದೇಶಿಸಿದ್ದು, ದೇಶಾದ್ಯಂತ ಈ ಕಾರ್ಯಕ್ರಮ, ಈ ಅಭಿಯಾನ ನಡೀತಾ ಇದೆ. ಅದೇ ರೀತಿಯಾಗಿ ದಾವಣಗೆರೆ ನಗರದಲ್ಲೂ ಕೂಡ ಘಟಕದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲು ಉದ್ದೇಶಿಸಿದ್ದು, ಈ 10 ದಿನಗಳಲ್ಲಿ ಅಭಿಯಾನದ ಮುಖ್ಯ ಗುರಿಗಳು ಏನೆಂದರೆ, ನೆರೆಹೊರೆಯವರ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವುದು, ನೆರೆಯವರ ನಡುವಿನ ದೂರಗಳನ್ನು ಕಡಿಮೆ ಮಾಡಿ ಬಾಂಧವ್ಯ ಬಲಪಡಿಸುವುದು, ದಾರಿ ಹಕ್ಕು ಮತ್ತು ಸಂಚಾರ ಶಿಸ್ತಿನ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ತಂದೇಳುವುದು, ದೇಶ ಬಾಂಧವರೊಂದಿಗೆ ಸೌಹಾರ್ದತಾ ಬಾಂಧವ್ಯ ಹೆಚ್ಚಿಸುವುದು, ಸಮಾಜದಲ್ಲಿ ಶಾಂತಿ, ಪರಸ್ಪರ ಪ್ರೀತಿ ಮತ್ತು ಸಹಾನುಭೂತಿ ವೃದ್ಧಿಪಡಿಸುವುದು, ಉತ್ತಮ ನಾಗರಿಕ ಹೊಣೆಗಾರಿಕೆ ಮತ್ತು ಪರಿಸರ ರಕ್ಷಣೆಯ ಮನಸ್ಥಿತಿ ಬೆಳೆಸುವುದು. ಈ ನಿಟ್ಟಿನಲ್ಲಿ ಜನಜಾಗೃತಿಗಾಗಿ ದಾವಣಗೆರೆ ನಗರದ ಅನೇಕ ಮಸೀದಿಗಳಲ್ಲಿ ನಿರಂತರವಾಗಿ 2 ಶುಕ್ರವಾರಗಳಂದು ಈ ನೆರೆಹೊರೆಯರ ಹಕ್ಕು, ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ವಿಷಯದ ಅನ್ವಯ ಪ್ರವಚನಗಳನ್ನು ನೀಡಲಾಗುವುದು. ಎರಡನೆಯದಾಗಿ, ಮಕ್ಕಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಚಿತ್ರಕಲೆ, ನಾಟಕ, ವಿಡಿಯೋ ರೀಲ್ಸ್ಗಳು, ಸಾಹಿತ್ಯ, ಭಾಷಣಗಳನ್ನು ಏರ್ಪಡಿಸಲಾಗುವುದು. ನೆರೆಯವರ ಭೇಟಿ ಕಾರ್ಯಕ್ರಮಗಳು, ಸ್ನೇಹಕೂಟಗಳು ರಚಿಸಲಾಗುವುದು. ಇತರರೊಂದಿಗೆ ಟೀ ಪಾರ್ಟಿ ಸಹ ನಡೆಸಲಾಗುವುದು. ಮಹಿಳೆಯರ ವಿಶೇಷ ಕಾರ್ಯಕ್ರಮಗಳು ಇದರಲ್ಲಿ ಸೇರಿದಿವೆ. ಒಂದು ಯುವಕರ ದಿನಾಚರಣೆ ಅಂತ ಹೇಳಿ ದಿನಾಂಕ 29ರಂದು ದಾವಣಗೆರೆ ನಗರದಲ್ಲಿ ಹಮ್ಮಿಕೊಳ್ಳಲಾಗುವುದು. ಅಂದು ಎಲ್ಲ ಯುವಕರು ಸೇರಿ ಮುಖ್ಯವಾಗಿ ರಸ್ತೆಯ ಹಕ್ಕುಗಳು, ಸಂಚಾರದ ವ್ಯವಸ್ಥೆಯ ಬಗ್ಗೆ ಅವರಿಗೆ ಒಂದು ಜಾಥಾದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸುವ ಉದ್ದೇಶ ಇದರಲ್ಲಿದೆ. ಇದರಲ್ಲಿ ನಗರದ ವರಿಷ್ಠ ಅಧಿಕಾರಿಗಳಾದಂತಹ SP ಅವರು ಸಹ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ.
ಈ ರೀತಿ ನಗರದ ಎಲ್ಲಾ ಗಣ್ಯರನ್ನು ಸೇರಿಸುವ ಉದ್ದೇಶವೂ ಇದೆ. ಸಮಾಜದ ಬಾಂಧವರ ಜೊತೆಗೂ ಈ ಒಂದು ವಿಷಯದನ್ವಯ ನಾವು ಅವರ ಜೊತೆಗೆ ಸಂಪರ್ಕವನ್ನು ಬೆಳೆಸಿ ಈ ಉದ್ದೇಶವನ್ನು ಯಶಸ್ವಿಗೊಳಿಸಲು GIO, SIO, ಸಾಲಿಡಾರಿಟಿ ಹಾಗೂ ಜಮಾತ್ನ ಎಲ್ಲಾ ಸದಸ್ಯರು ಕಾರ್ಯಕರ್ತರು ಈ ಒಂದು ಯಶಸ್ವಿಗಾಗಿ ಪಣತೊಟ್ಟು ನಾವು ಈ 10 ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ನಿರಂತರ ಪ್ರಯತ್ನ ನಡೆಸಲಾಗುವುದು. ಈ ನಿಟ್ಟಿನಲ್ಲಿ ದಾವಣಗೆರೆ ನಗರದ ಜನರ ಸಹಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವ ಮತ್ತು ಇದನ್ನು ಯಶಸ್ವಿಗೊಳಿಸುವ ಒಂದು ಸದುದ್ದೇಶದೊಂದಿಗೆ ತಮ್ಮ ಮುಂದೆ ನಮ್ಮ ಈ ಅಭಿಯಾನದ ಕುರಿತು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರಗಳನ್ನು ವ್ಯಕ್ತಪಡಿಸುತ್ತೇವೆ. ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮ ಸಹಕಾರವನ್ನು ನೀಡುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ.